ಹಲೋ ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ನೋಡಿದ್ರು ಟ್ರೆಂಡಿಂಗ್ ಆಗಿರೋ ಗಿಬ್ಲಿ ಸ್ಟೈಲ್ ಅಂದರೆ ಕಾರ್ಟೂನ್ ಥರ ಫೋಟೋ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ತುಂಬ ಲೈಕ್ಸು ಮತ್ತು ವ್ಯೂಸ್ನ ಪಡಿತಾ ಇದ್ದಾರೆ. ಸೊ ನೀವು ಕೂಡ ಈ ಒಂದು ಗಿಬ್ಲಿ ಸ್ಟೈಲ್ ಫೋಟೋನ ಹೇಗೆ ಕ್ರಿಯೇಟ್ ಮಾಡೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ, ಬನ್ನಿ. ನೀವು ChatGPTಯಲ್ಲಿ ಟ್ರೈ ಮಾಡಿದ್ರೆ ಅದಾಗಲ್ಲ, ಯಾಕಂದರೆ ಅದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ. ಸೊ ನಾನು ನಿಮಗೆ ಒಂದು ಈಸಿ ಐಡಿಯಾನ ಹೇಳ್ಕೊಂಡು ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ಫಸ್ಟ್ಗೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಗ್ರೋಕ್ AI ಅಂತ ನೀವು ಸರ್ಚ್ ಮಾಡಬೇಕು. ಗ್ರೋಕ್ AI ಅಂತ ಬಂದಮೇಲೆ ಇಲ್ಲಿ ನಿಮಗೆ ಫಸ್ಟೇ ಇರುತ್ತೆ ಗ್ರೋಕ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನೀವು ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ನೀವು ಗೂಗಲ್ ಅಕೌಂಟಿಂದ ಸೈನ್ ಅಪ್ ಆಗಬೇಕು. ಆಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಒಂದು ಪ್ಲಸ್ ಐಕಾನ್ ಕಾಣುತ್ತೆ. ಆ ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮಗೆ ಫೋಟೋಸ್ ಅಂತ ಇರುತ್ತೆ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಿಮಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ನೀವು ಗಿಬ್ಲಿ ಸ್ಟೈಲ್ಗೆ ಕನ್ವರ್ಟ್ ಮಾಡೋದಕ್ಕೆ ನಿಮ್ಮದೊಂದು ಫೋಟೋನ ಪಿಕ್ ಮಾಡಬೇಕು. ಸೊ ನಾನು ಇವಾಗ ಒಂದು ಫೋಟೋನ ಪಿಕ್ ಮಾಡಿದ್ದೀನಿ. ಆ ಫೋಟೋ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೀವು ಆಸ್ಕ್ ಎನಿಥಿಂಗ್ ಅಂತ ಇರುತ್ತೆ, ಅಲ್ಲಿ ನೀವು ಟರ್ನ್ ದಿಸ್ ಫೋಟೋ ಇಂಟು ಗಿಬ್ಲಿ ಆರ್ಟ್ ಪೋರ್ಟ್ರೇಟ್ ಅಂತ ಇಲ್ಲಿ ನೀವು ಟೈಪ್ ಮಾಡಿ. ಆಮೇಲೆ ಇಲ್ಲಿ ನಿಮಗೆ ಒಂದು ಮೇಲೆ ಆ್ಯರೋ ಮಾರ್ಕ್ ಕಾಣುತ್ತೆ, ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ AI ನಿಮಗೆ ಫೋಟೋನ ಜನ್ರೇಟ್ ಮಾಡುತ್ತೆ. ನೋಡಿ, ಈ ಫೋಟೋ ಇವಾಗ ಜನ್ರೇಟ್ ಆಗ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಮೇಲೆ 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿದ್ರೆ ನಿಮಗೆ ಫೋಟೋ ಸೇವ್ ಆಗುತ್ತೆ. ಈ ಥರ ನೀವು ChatGPT ಇಲ್ಲದೇ ಈ ಒಂದು ಆ್ಯಪಲ್ಲಿ ನೀವು ಗಿಬ್ಲಿ ಸ್ಟೈಲ್ ಫೋಟೋನ ಕ್ರಿಯೇಟ್ ಮಾಡಿ ನೀವು ಕೂಡ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ನಲ್ಲಿ ಹಾಕೋಬಹುದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನೀವು ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮಗೆ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.